My dear students, welcome to the online classes of chemistry. So here today we will discuss how to write the atomic mass or mass number. It is a very simple trick. So we know the atomic number of all the elements because it is irregular, that is numbers. But it is very difficult to remember the atomic mass or mass number of an element. So at least that is 30, only that is 30 elements is enough, more than enough. So we must know that is the atomic mass of a number, the atomic mass of an element. So it is how to calculate and how to remember it. It is a simple technique. So ವಿದ್ಯಾರ್ಥಿಗಳೇ ಅಟಾಮಿಕ್ ನಂಬರನ್ನು ನಾವು ಈಸಿಯಾಗಿ ನೆನಪಿಡಬಹುದು. ಆದರೆ ಅಟಾಮಿಕ್ ಮಾಸ್ ಏನದಲ್ಲ ಅದನ್ನು ನೆನಪಿಡಲಿಕ್ಕೆ ಏನದಲ್ಲ ಸ್ವಲ್ಪ ತೊಂದರೆ ಆಗ್ತದೆ. ಯಾಕಂದರೆ ಕೆಲವೊಂದ್ಸರಿ ಡಬಲ್ ಇರ್ತದೆ, ಕೆಲವೊಂದ್ಸರಿ ಡಬಲ್ಗಿಂತ ಕಡಿಮೆ ಇರ್ತದೆ. ಅದ್ರ ಸಲುವಾಗಿ ಏನದಲ್ಲ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ನಿಮ್ಗೆ 30 ತನಕ ಆದ್ರೆ ಸಾಕು. 30 ಮೇಲೆ ಆದ್ರೆ ಏನದಲ್ಲ ಎಕ್ಸಾಮ್ದಲ್ಲಿ ಅಟಾಮಿಕ್ ಮಾಸ್ ಅನ್ನ ಅಥವಾ ಮಾಸ್ ನಂಬರನ್ನು ಅವರೇ ಕೊಡ್ತಾರೆ. ಸೊ ಇಟ್ ಈಸ್ ಹಾಗಾದ್ರೆ ಏನದ ಈ ಸಿಂಪಲ್ ಟೆಕ್ನಿಕ್? ಈ ಟೆಕ್ನಿಕ್ ನೆನಪಿಟ್ಟರೆ ಸಾಕು ನಿಮಗೆ 30 ಮಟ್ಟ ನೀವು ಏನದಲ್ಲ ಬೇಕಾದಂಗೆ ಅವರು ಅಟಾಮಿಕ್ ನಂಬರ್ ಕೊಡಲಿಲ್ಲ ಅಂದ್ರೂ ಅಟಾಮಿಕ್ ಮಾಸ್ ಕೊಡಲಿಲ್ಲ ಅಂದ್ರೂ ನೀವು ಮಾಸ್ ನಂಬರ್ ಬರೀಬಹುದು. ಸೊ ಹೆಂಗೆ ಬರೀಬಹುದು ಇಲ್ಲಿ? ಸೊ ಇಲ್ಲಿ ಅಟಾಮಿಕ್ ನಂಬರ್ ನಮ್ಗೆ ಏನದಲ್ಲ ಈಸಿ ಗೊತ್ತದ. ಹೈಡ್ರೋಜನ್ 1, ಹೀಲಿಯಂ 2, ಲಿಥಿಯಂ 3, ಬೆರಿಲಿಯಂ 4 ಈ ರೀತಿ ಗೊತ್ತದ ನಮಗೆಲ್ಲ. ಒಂದು ಲೈನ್ ಬರ್ತದೆ ಪೂರ. ಆದ್ರೆ ಇಲ್ಲಿ ಏನದಲ್ಲ ಅಟಾಮಿಕ್ ಮಾಸ್ ಅಥವಾ ಮಾಸ್ ನಂಬರ್ ಏನದಲ್ಲ ಯಾವ ರೀತಿ ಕಂಡುಹಿಡಿಯಬೇಕು ಅಂತ ಹೇಳ್ತೀನಿ. ಫಸ್ಟ್ ನೆನಪಿಟ್ರಿ ಇಲ್ಲಿ. ಸೊ ಅಟಾಮಿಕ್ ಮಾಸ್ ಒಳಗೆ ಏನದಲ್ಲ ಹೌ ಟು calculate and remember the atomic mass. How to calculate and remember the atomic mass of an element. Atomic mass of an element. So a simple trick is there. A simple technique is there. A simple that is method is there. One the simple method how to calculate and remember the atomic mass of an element. So there is a trick. ಇಲ್ಲಿ ಒಂದು ಟ್ರಿಕ್ ಅದ. ಏನದ ಟ್ರಿಕ್ ಅಂತಂದ್ರೆ ಸೊ ಇಟ್ ಈಸ್ ಯಾವ ರೀತಿ ನಾವು ನೆನಪಿಡಬಹುದು. ಏನದ ಹಂಗಾರೆ ಸಿಂಪಲ್ ಟ್ರಿಕ್ ಏನದ? ಸೊ 1 ರಿಂದ 20 ಫಸ್ಟ್ ತೋರಿಸ್ತೀನಿ ಇಲ್ಲಿ. 1 ರಿಂದ 20 ನೋಡ್ರಿ. ಈ ಅಟಾಮಿಕ್ ನಂಬರ್ ಏನದಲ್ಲ ಅಟಾಮಿಕ್ ನಂಬರ್ ಈವನ್ ನಂಬರ್ ಇತ್ತಂದ್ರೆ ಅಟಾಮಿಕ್ ನಂಬರ್ ಏನದಲ್ಲ ಈವನ್ ಇತ್ತಪ್ಪ ಅಂದ್ರೆ ಸಪೋಸ್ ಫಾರ್ ಎಕ್ಸಾಂಪಲ್ ಹೀಲಿಯಂ ಅಟಾಮಿಕ್ ನಂಬರ್ 2 ಅದ, ಬೆರಿಲಿಯಂ ಅಟಾಮಿಕ್ ನಂಬರ್ 4 ಅದ, ಆಕ್ಸಿಜನ್ ಅಟಾಮಿಕ್ ನಂಬರ್ 8 ಅದ. ಸೊ ಇಟ್ ಈಸ್ ಈ ರೀತಿ ಆಡ್ ಈವನ್ ನಂಬರ್ ಮತ್ತು ಆಡ್ ನಂಬರ್ದಲ್ಲಿ ಡಿಫರೆನ್ಸ್ ಮಾಡ್ತಿರೋ. ಈವನ್ ನಂಬರ್ ಇತ್ತಂದ್ರೆ ಅಟಾಮಿಕ್ ನಂಬರ್ ಈವನ್ ಇತ್ತು ಅಂತ ಹೇಳಿರಿ. ಈವನ್ ನಂಬರ್ ಇದ್ದಾಗ ನಾವೇನು ಮಾಡೋದು? ಅಟಾಮಿಕ್ ನಂಬರ್ ಈವನ್ ಇದ್ದಾಗ ಆ ಅಟಾಮಿಕ್ ನಂಬರ್ಗೆ 2ರಲ್ಲೇ ಗುಣಿಸಬೇಕು. ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 2. ಸೊ ಅಟಾಮಿಕ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಬೈ 2. ಆಡ್ ಇತ್ತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಲಿಥಿಯಂ 3 and then that is boron 5, nitrogen 7, fluorine 9 ಈ ರೀತಿ ಆಡ್ ನಂಬರ್ ಇದ್ದಪ್ಪ ಅಂತಂದ್ರೆ ಸೊ ಆ ಟೈಮ್ನಾಗ ಏನು ಮಾಡ್ಬೇಕು? ಅಲ್ಲಿ ಅಟಾಮಿಕ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಬೈ 2 and you have to add +1. I will write here. So it is how to that is calculate. Look here. If number 1, if the atomic number is even, if the atomic number is even, atomic number even ಅಂತಂತೇಳಿ ಇದು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಅಂತ ಕರಿತೀವಿ. ಅಟಾಮಿಕ್ ನಂಬರ್ ಏನದಲ್ಲ ಈವನ್ ಇತ್ತು ಅಂತೇಳಿ ಅವಾಗ ಏನು ಮಾಡ್ತೀವಿ ನಾವು? ಇಟ್ ಈಸ್ ಹಿಯರ್ ಅಟಾಮಿಕ್ ನಂಬರ್ ಇಂಟು 2. ಸೊ ಇಟ್ ಗಿವ್ಸ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್. ನೋಡಿ ಇದು ಟೆಕ್ನಿಕ್ ಆರ್ ಟ್ರಿಕ್. ಇದಕ್ಕೇನಾದ್ರು ನಾವು ಟೆಕ್ನಿಕ್ ಅಥವಾ ಟ್ರಿಕ್ ಅಂತ ಕರಿತೀವಿ. ಸೊ ಇಫ್ ದ ಅಟಾಮಿಕ್ ನಂಬರ್ ಈಸ್ ಈವನ್ is equal to atomic number into 2 is equal to atomic mass. Amen. Second one, if the atomic number is odd, ಬೆಸ ಸಂಖ್ಯೆ ಇತ್ತಂದ್ರೆ then
atomic number into 2 plus 1 is equal to atomic mass is equal to atomic mass. ಇದರಲ್ಲಿ 1 ರಿಂದ 20 ತನಕ ಬರೀತೀನಿ. I will write 1 to 20 and after that 21 to 30 I will write differently. Look here, in 1 to 20 there are two exceptional cases. 1 to 20 ಒಳಗೆ ಏನದಲ್ಲ ಟೋಟಲಿ 4 ಎಕ್ಸೆಪ್ಷನಲ್ ಕೇಸ್ ಅದಾವ, 2 ಏನದಲ್ಲ ರಿವರ್ಸ್ ಮಾಡೋದು. ಸೊ ದಟ್ ಈಸ್ ಏನದ ಮೂರನೇದು. ಇನ್ ಕೇಸ್ ಆಫ್ ಬೆರಿಲಿಯಂ atomic number 4 and nitrogen atomic number 7, atomic number 4 and atomic number 7. If these two are exceptional case where that is the above rule is reversed. The above rule is reversed. ರಿವರ್ಸ್ ಅಂದ್ರೆ ಏನದ ಅಬೌವ್ ರೂಲ್ ರಿವರ್ಸ್ ಅಂದ್ರೆ ಏನದ ಅಟಾಮಿಕ್ ನಂಬರ್ ಇಸ್ ಈವನ್ ದೆನ್ ಅಟಾಮಿಕ್ ನಂಬರ್ ಇಂಟು ದಟ್ ಇಸ್ 2 ಈಸ್ ಈಕ್ವಲ್ ಟು ಅಟಾಮಿಕ್ ಮಾಸ್. ಆದ್ರೆ ಇಲ್ಲಿ ಇನ್ ಕೇಸ್ ಆಫ್ ಬೆರಿಲಿಯಂ ಅಟಾಮಿಕ್ ನಂಬರ್ 4 ಅದು. ಐ ವಿಲ್ ಶೋ ಎಕ್ಸಾಂಪಲ್. ನೋಡಿ ಅಟಾಮಿಕ್ ನಂಬರ್ 4 ಅದು ಬೆರಿಲಿಯಂ. ಸೊ ಇಲ್ಲಿ ಬರೀತೀನಿ ನೋಡಿ ಎಲಿಮೆಂಟ್ ನೋಡಿ ಬೆರಿಲಿಯಂ ಬಿ ಅಟಾಮಿಕ್ ನಂಬರ್ 4. ಆಮೇಲೆ ಸೊ ಇಟ್ ಈಸ್ ಅಟಾಮಿಕ್ ಮಾಸ್ ಇದು ಬೆರಿಲಿಯಂ ಏನದಲ್ಲ. ಸೊ ಇಟ್ ಈಸ್ ಅಟಾಮಿಕ್ ಮಾಸ್ ಏನದಲ್ಲ 9.0. ಇದು ಥಿಯರಾಟಿಕಲ್ ಬೇಸ್, ಇದು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಕೊಟ್ಟಿದ್ದು. ಇನ್ನು ನಮ್ದು ಏನದಲ್ಲ ಸೊ ಇಟ್ ಈಸ್ ಹೌ ಟು ಕ್ಯಾಲ್ಕುಲೇಟ್ and remember. How to calculate and remember. ನೋಡಿ ಇಲ್ಲಿ ನಮ್ಮ ಟೆಕ್ನಿಕ್ ಬಂದಿದೆ. ಇಲ್ಲೇನು ಬಂದಿದೆ? ಇನ್ ಕೇಸ್ ಆಫ್ ಬೆರಿಲಿಯಂ ಅಂಡ್ ನೈಟ್ರೋಜನ್ ದ ಅಬೌವ್ ರೂಲ್ ಇಸ್ ರಿವರ್ಸ್. ಮ್ಯಾನ್ಯುಯಲ್ ರೂಲ್ ಅನ್ನು ರಿವರ್ಸ್ ಮಾಡ್ತೀವಿ ನಾವು. ಇದು ಇಲ್ಲಿ ಈವನ್ ನಂಬರ್ ಅದು. ಈವನ್ ನಂಬರ್ ಇಸ್ ಈಕ್ವಲ್ ಟು ಅಟಾಮಿಕ್ ನಂಬರ್ ಇಂಟು 2 ಇತ್ತು. ಆದ್ರೆ ರಿವರ್ಸ್ ಮಾಡ್ತೀವಿ ನಾವು. ಹೆಂಗ್ ಮಾಡ್ತೀವಿ? ಅಟಾಮಿಕ್ ನಂಬರ್ ಇಂಟು 2 ಪ್ಲಸ್ 1 ಮಾಡಬೇಕು, ರಿವರ್ಸ್ ಮಾಡಬೇಕು. ಸೊ ಇಟ್ ಈಸ್ ಇದು ಇಲ್ಲಿ ಇದನ್ನ ಹಿಂಗೆ ಯಾಕೆ ಮಾಡಬೇಕ್ರಿ, ಇದನ್ನ ಹಿಂಗೆ ಯಾಕೆ ಮಾಡಬೇಕ್ರಿ? ಇಟ್ ಈಸ್ ಎ ಟೆಕ್ನಿಕ್ ಟು ರಿಮೆಂಬರ್ ಅಂಡ್ ಟು ಕ್ಯಾಲ್ಕುಲೇಟ್ ದಟ್ ಈಸ್ ಅಟಾಮಿಕ್ ಮಾಸ್. ಇದು ಹಿಂಗೆ ಯಾಕೆ ಮಾಡಬೇಕು, ಇದು ಎರಡರಲ್ಲೇ ಯಾಕೆ ಮಾಡಬೇಕು, ಇದಕ್ಕೆ ಒಂದೇ ಯಾಕೆ ಮಾಡಬೇಕು, ಮ್ಯಾಲೆ ಯಾಕೆ ಆ್ಯಡ್ ಮಾಡಿಲ್ಲ ತಿಳಿತು. ಅದು ಇದು ನೆನಪಿಡ್ಲಿ ಸಲುವಾಗಿ. ದೀಸ್ ಆರ್ ಆಲ್ ಟೆಕ್ನಿಕ್ಸ್. ಸೊ ಇಟ್ ಈಸ್ ವಿಚ್ ವಿ ಆರ್ ಯೂಸಿಂಗ್ ಟು ಕ್ಯಾಲ್ಕುಲೇಟ್ ದ ಅಟಾಮಿಕ್ ಮಾಸ್ ಅಪ್ ಟು 30. 30 ತನಕ ಏನಾದರೂ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನದಲ್ಲ ನಮಗೆ ಒಂದು ಟೆಕ್ನಿಕ್ ಅದ, ಒಂದು ಪದ್ಧತಿ ಅದ ತಿಳಿತು. ಅದಕ್ಕೆ ಏನದಲ್ಲ ಇದನ್ನ ಇಲ್ಲೇ ಯಾಕೆ ಮಾಡಿದ್ರಿ, ಈ ಮ್ಯಾನ್ಯೂ 2 ಬಂದಿರಿ. ಅಟಾಮಿಕ್ ನಂಬರ್ ಇಂಟು 2 ಈಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ಬಂದಿರಿ ಈವನ್ ನಂಬರ್ಗೆ. ಇದು ಈವನ್ ನಂಬರ್ ಅದ, ಮತ್ತೆ ಇಲ್ಲಿ ಯಾಕೆ ನೀವು ಇಂಟು ಪ್ಲಸ್ 1 ಮಾಡಿರಿ. ಸೊ ಇಟ್ ಈಸ್ ಅ ಟೆಕ್ನಿಕ್, ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಒಂದು ಸುಮ್ಮನೆ ನಾವು ಮಾಡ್ಕೊಂಡಿದ್ದು, ಇಟ್ ಈಸ್ ನಾಟ್ ಎ ಥಿಯರಿ. ಇದು ಯಾವುದೇ ಥಿಯರಿ ಅಲ್ಲ, ಇದು ಒಂದು ನಾವು ಮಾಡ್ಕೊಂಡಿದ್ದು ರೂಢಿ, ಸುಮ್ಮನೆ ಪ್ರಾಕ್ಟೀಸಿಗೆ. ನೋಡಿ ಅಟಾಮಿಕ್ ನಂಬರ್ ಎಷ್ಟದ ಇದ್ರದ್ದು? ಬೆರಿಲಿಯಂ ಅಟಾಮಿಕ್ ನಂಬರ್ ಎಷ್ಟದ? 2 ಅದ. ಬೆರಿಲಿಯಂ ಅಟಾಮಿಕ್ ನಂಬರ್ 2 ಇಂಟು ದಟ್ ಈಸ್ 2 ಪ್ಲಸ್ 1 ಈಸ್ ಈಕ್ವಲ್ ಟು. ಸೊ ಇಟ್ ಈಸ್ ಇಲ್ಲಿ ನೋಡ್ಕೊಳ್ಳಿ. ಸಾರಿ, ಅಟಾಮಿಕ್ ನಂಬರ್ ಏನದಲ್ಲ 4 ಅದ. ಸೊ ಇಟ್ ಈಸ್ ಅಟಾಮಿಕ್ ನಂಬರ್ 4 ಅದ. ಸೊ ಇಟ್ ಈಸ್ 4 ಇಂಟು 2 8 and it is 9. So this one is, look here, it is also right, it is also right. And then another one here, another one, nitrogen here, nitrogen there is the last, so it is atomic number 7. ಆಮೇಲೆ ಇಲ್ಲಿ ಥಿಯೋರಾಟಿಕಲ್ ಅಟಾಮಿಕ್ ನಂಬರ್ ಏನದಲ್ಲ 14.0. ಇಲ್ಲಿ ಅಗೇನ್ ಸೇಮ್ ಅಟಾಮಿಕ್ ನಂಬರ್ ಇಂಟು 2, ಸೊ ಈಸ್ ಈಕ್ವಲ್ ಟು ಇಲ್ಲಿ ರಿವರ್ಸ್ ಅದ, ಆರ್ಡರ್ ನಂಬರ್ ಅದ. ಸೊ ಇಟ್ ಈಸ್ 7 ಈಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ವಿತಿನ್ ಇಲ್ಲಿ ನೋಡಿ ಅಟಾಮಿಕ್ ನಂಬರ್ ಏನದಲ್ಲ 7 ಅದ ಇಂಟು 2 ಈಸ್ ಈಕ್ವಲ್ ಟು 14. ಇವೆರಡೇ ಎಕ್ಸೆಪ್ಷನಲ್ ಕೇಸ್. ಇವೆರಡು ಎಕ್ಸೆಪ್ಷನಲ್ ಕೇಸ್ ಮುಗಿದಪ್ಪ ಅಂತಂದ್ರೆ ಉಳಿಕಿದ್ರೆಲ್ಲ ಏನದಲ್ಲ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಈವನ್ ನಂಬರ್, ಇಫ್ ದ ಅಟಾಮಿಕ್ ನಂಬರ್ ಇಸ್ ಈವನ್, ಅಟಾಮಿಕ್ ನಂಬರ್ ಇಂಟು 2 ಓನ್ಲಿ.
If the atomic number is odd, atomic number into 2 plus 1, atomic mass. So therefore, let us see that is few examples. So is it clear? ಇದು ಥಿಯರಿ ಅಲ್ಲ, ಇದು ನಮಗೆ ನಿಮ್ಗೆ ಏನು ಗೊತ್ತಿರೋ ಸ್ವಲ್ಪ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರತಕ್ಕಂಥ ಒಂದು ಪದ್ಧತಿ. ಇದು ನಾವು ಮಾಡ್ಕೊಂಡಿರ್ತಕ್ಕಂಥ. ಇಟ್ ಇಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಆರ್ ದಟ್ ಈಸ್ ಇಟ್ ಈಸ್ ನಾಟ್ ಎ ಥಿಯರಿ ಪಾರ್ಟ್. ಇಟ್ ಈಸ್ ಜಸ್ಟ್ ಆನ್ ಪ್ರಾಕ್ಟೀಸ್ ವಿ ಕ್ಯಾನ್ ಡೂ ಇಟ್. Then remember, in case of chlorine and argon, chlorine the atomic number ಏನಂದ್ರೆ 17 ಅದ, odd ಅದ, 17 into 2 ಇದು 17 into 2 odd ಅದ, ಅಂದ್ರೆ into 2 plus 1 ಮಾಡಬೇಕಲ್ಲ. ಅಲ್ಲಿ ಏನು ಮಾಡ್ತೀವಿ ನಾವು ಇಲ್ಲಿ ಎಕ್ಸೆಪ್ಷನ್ ಕೇಸ್ ಅದ ಕ್ಲೋರಿನ್ ಮತ್ತು ಆರ್ಗಾನ್ದಲ್ಲಿ. ಸೊ ಇಟ್ ಇಸ್ 1.5 ನ ಆ್ಯಡ್ ಮಾಡ್ತೀವಿ, 1.5. ಆಮೇಲೆ ಆರ್ಗಾನ್ದಲ್ಲಿ ಏನದಲ್ಲ 4 ಆ್ಯಡ್ ಮಾಡ್ತೀವಿ. ಐ ವಿಲ್ ಶೋ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಟ್ ಈಸ್ ಫಸ್ಟ್ ಬರೀತೀವಿ, ನೋಡ್ಕೊಳ್ಳಿ. element atomic number atomic mass, or it is also called as mass number. ಇದು ಥಿಯರಾಟಿಕಲ್, ಇದು ಥಿಯರಾಟಿಕಲ್. ಇನ್ನು ಇಲ್ಲಿ ಏನದಲ್ಲ ಟ್ರಿಕ್ ಟು ರಿಮೆಂಬರ್, ಟ್ರಿಕ್ ಟು ರಿಮೆಂಬರ್. ಈ ಪಾರ್ಟ್ ನಮಗೆ ಸೇರಿದೆ. ಸೊ ಇಲ್ಲಿ ಬರೀತಾರೆ ಫಾಸ್ಟ್. ಹೈಡ್ರೋಜನ್, ಹೀಲಿಯಂ, lithium, beryllium, boron, carbon, here lithium Li, beryllium B, boron B, carbon C, nitrogen N, and then oxygen O, fluorine F, neon N. First ಇಲ್ಲಿ ಒಂದು ಏನದಲ್ಲ ಡೆಲಿಕೇಟ್ ಬೇಕು. So hydrogen atomic number 1, it is 2, 3, 4, 5, 6, 7, 8, 9, 10. Atomic number. ಇನ್ನು ಮಾಸ್ ನಂಬರ್ ಇದರ ಥಿಯರಾಟಿಕಲ್ ಮಾಸ್ ನಂಬರ್ ಏನಿದೆ, ಇಟ್ ಈಸ್ ಹೈಡ್ರೋಜನ್ ಇಸ್ ಆಲ್ವೇಸ್ 1. ಲೀವ್ ದ ಹೈಡ್ರೋಜನ್. ಹೈಡ್ರೋಜನ್ ಇಸ್ 1. ಇಟ್ ಈಸ್ 4. ಇಟ್ ಈಸ್ 6.94 or 99. In some books it is given as 6.9, or say in some book it is given as a 6.94. 6.94. And beryllium is 9.0. That is exactly, that is 9. And then 10.81. 10.81. Boron is nearly 10.81. Carbon exactly 12.0. Look here. And nitrogen is also, that is exactly 14.0. Nitrogen is also exactly 14.0. And then oxygen 15.99. 15.99 means exactly 16. 15.999. And then that is this fluorine is 18.99. And last one, that is this neon 20.1. Look here students, here it is the atomic number, it is the atomic mass or mass number which is given in book, which is given in book. And now it is very difficult to remember this. Mass number is very difficult to remember. Then I will give one simple technique. Look here.
So it is here hydrogen leave is hydrogen as it is 1. And now the second one is, look here, the second one here, that is, remember this beryllium and nitrogen. These two are the exceptional cases which I have given already. Look here. First here, atomic number. Its atomic number is 2. It is even number. Even number means it is 2 into, so it is 2. Even number, it is 4. Look here, atomic mass is 4, and here it is also right. It is also right. Then next one, lithium. That is lithium. 3 into 2 plus 1 is equal to, because it is odd number. Odd number should be multiplied by 2 and added 1. 3 2s are 6 plus 1, 7. So 7. So it is here. It is 6.94. It is nearly equal to 7. We are taking as 7. In exam also we are calculating for 7, not 6.94. Then, so beryllium has already told that it undergoes that is reverse rule. Reverse rule means that is, here it is 4 into, so it is, here it is 4 into, that is 2 plus 1 is equal to 9. Look at that. It is one exceptional case. And then again, odd number. Again, odd number means it is 5 into 2 plus 1 is equal to, it is 11. 11. So it is 10.81 means nearly equal to 11. Nearly equal to 11. And then even number. So it is 6 into 2 is equal to 12. So it is even number. So it is. And then nitrogen, I already explained. So it is regarding this nitrogen. So it is reverse rule. And here it follows 7 into 2. So it is even number, that is 14. And it is also 14. It is also 14. Okay. Look here. And then coming to this oxygen, 15.99, it is 8 into 2 is equal to 16. 15.99 means it is 16. And then again odd number, 9 into 2 plus 1. 9 into 2 plus 1 is equal to, so 18, and then it is 19. So 18.99 means that is 19. And then shown here, so it is even number, 10 into 2 is equal to 20. Look here, all those that is how that is calculated. This you have to remember that. It is very difficult to remember this, but by this method we can remember. So it is one of the best method to remember. Up to that is 30 element, it is very easy. 30 element is enough. So after that, that is the higher elements, it is, the given values are there. So therefore, look here once again. Is it clear? So you can also calculate the remaining one. So how to calculate the remaining one? So here now that is I will write that is the remaining, that is 11 to 20. So let us say that is 11 to 20. In 11 to 20, only chlorine and argons are there. These two are, that is an exceptional case. Where for chlorine we have to add 1.5 instead of 1, and argon we have to add 4. So ನೋಡಿ ಈಗ 11 ಇಂದ ಬರೀ ಎಲಿಮೆಂಟ್ 11 ಯಾವುದು?
11 is sodium. 11 is sodium, magnesium, Mg. Note 11, 12, 13, aluminium, 14, silicon, 15, it is Al, it is Si, phosphorus P, 11, 12, 13, 14, 15, 16, sulfur S, 17, chlorine Cl, and then that is 18, argon Ar, 19, potassium K, 20, calcium C. Look at what. So here that is an exceptional cases are these two. Chlorine and argon are the exceptional cases. So I will write here atomic number. It is 11, 12, 13, 14, 15, 16, 17, 18, 19, 20. Look here. So that is sodium is 11, magnesium is 12, aluminum is 30, silicon is 14, phosphorus is 15, and then that is this sulfur 16, chlorine Cl 17, argon 18, potassium 19, and then that is calcium is 20. Now again same rule. So first that is here theoretical atomic number. So the theoretical atomic number for that is sodium is 22.99. 22.99. It is theoretical. And then this magnesium 24.3. 24.3 means 24 only. 24.3 means 24 only. And then 26.98. 26.98 means 27. 26.98 means that is 27, and it is exactly 28.0. And phosphorus, so it is phosphorus, it is 30.97. 30.97 means exactly 31. It is exactly 31. And sulfur again that is 16, 32.0. These are all given in the book. ಇವೆಲ್ಲ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. 32, and then chlorine 35.45. 35.45 ನಾವು ಅದನ್ನ actually 5 ಆಯ್ತಾ. ಆಮೇಲೆ this argon 39.9 ಅಲ್ಲ actually theoretical value ಎಷ್ಟು argon 39.9 ಅಂದ್ರೆ 40 ತಗೋತೀವಿ ನಾವು. So 40 ತಗೋತೀವಿ ಇಲ್ಲಿ. So it is argon. So here that is this potassium is also 39.09. 39.09, and then that is this calcium is exactly 40. Note ಇವೆಲ್ಲ ಸಂಖ್ಯೆಗಳನ್ನು ನೆನಪಿಡಲಿಕ್ಕೆ ಸ್ವಲ್ಪ ತೊಂದರೆ. ಇಲ್ಲಿ ಏನಾಗಬಹುದು 23, ಇಲ್ಲಿ 27, ಇಲ್ಲಿ 31, ಆಮೇಲೆ ಇಲ್ಲಿ 35.5 ಎಕ್ಸೆಪ್ಷನ್ ಕೇಸ್ ಅದ 40 ಆಗ್ತದೆ. ಸೊ ಇಟ್ ಈಸ್ ಇಲ್ಲಿ 39 ಆಸ್ ಇಟ್ ಈಸ್ 40 ಆಸ್ ಇಟ್ ಈಸ್. ಈ ಕ್ಯಾಲ್ಕುಲೇಷನ್ ದಲ್ಲಿ ಮತ್ತೆ ನಾವು ಬರ್ತೀನಿ ಇಲ್ಲಿ ನೋಡಿ. ಅಗೇನ್ ಇಟ್ ಈಸ್ ಆಡ್ ನಂಬರ್. ಆಡ್ ನಂಬರ್ ಇಸ್ 11 into 2 plus 1 is equal to 11 22. 22 plus 1 3, that is 23. So it is 23, right? And again coming to this 24, so it is here 12. So it is 12 into that is even number, that is 2. It is 24. 124, so 24. And then again odd number 13 into 2 plus 1 is equal to 32 26 plus 1 27. It is 27. So 27 is there. And then 14 into 2 is equal to 28. Look at 28. And again it is 15. 15 into 2 plus 1 is equal to 31. It is 30.97 is nothing but 31.
it is not necessary to take exact 30.97 into ಕಟ್ಟಿರಲ್ಲ 30.97 ಇದ್ದಾಗ ನಾವು ರೌಂಡ್ ಮಾಡ್ಕೊತೀವಿ ರೌಂಡ್ ಆಫ್ ಮಾಡ್ಕೊತೀವಿ 30.39 ಇದ್ದಾಗ so it is 31 ಅಂತ ಹೋಗ್ತದೆ and then 16 into 2 is equal to 32 and look here coming to this exceptional case which is like this I have to with red mark ಇಲ್ಲಿ ಏನದ so it is ನೋಡಿ 17 into 2 17 order into 2 plus 1.5 is equal to so it is 17 34 ಅಂತಂದ್ರೆ so it is 35.5 1.5 add 1 ಬರುತ್ತೆ ಆಮೇಲೆ ಇಲ್ಲಿ so it is 18 into 2 plus 4 is equal to 36 so it is 40 ಇವೆರಡು ಏನಂತಲ್ಲ ಎಕ್ಸೆಪ್ಷನಲ್ ಕೇಸಸ್ ಎರಡು ಎಕ್ಸೆಪ್ಷನಲ್ ಕೇಸ್ ಆಮೇಲೆ ಮತ್ತೆ ಆಸ್ ಇಟ್ ಇಸ್ ಪೊಟ್ಯಾಷಿಯಂ ಏನದಲ್ಲ ಸೊ ಇಟ್ ಇಸ್ ಪೊಟ್ಯಾಷಿಯಂ 19 into 2 plus 1 is equal to 19 ಎರಡೇ 38 38 and then that is 39 it is 39 and here it is 20 into 2 is equal to 40 look here students ನೋಡ್ರಿ ಇದು ಏನಂದ್ರೆ ಜನರಲ್ ಆಗಿ ಈಸಿಯಾಗಿ ನೆನಪಿಡಬಹುದು ನಾವು ಏಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ಬುಕ್ದಲ್ಲಿ ಬರೋದಿಲ್ಲ ಇದು ನಾವು ಮಾಡ್ಬೋದು ಈಗ 20 ರೂಪಾಯಿನ ಏನದಲ್ಲ ಈಸಿ ಅದು ಗೊತ್ತಾಯ್ತು ಈವನ್ ನಂಬರ್ ಇತ್ತಂದ್ರೆ ಎರಡರಲ್ಲಿ ಮಲ್ಟಿಪ್ಲೈ ಮಾಡೋದು ಆಡ್ ನಂಬರ್ ಇತ್ತಪ್ಪ ಅಂತಂದ್ರೆ +1 ಆ್ಯಡ್ ಮಾಡೋದು ಅಟಾಮಿಕ್ ನಂಬರ್ ಇಂಟು 2 + 1 ಆಮೇಲೆ ಸೊ ಇಟ್ ಈಸ್ ಬೆರಿಲಿಯಂ ಮತ್ತು ದಟ್ ಈಸ್ ನೈಟ್ರೋಜನಿಗೆ ರಿವರ್ಸ್ ಮಾಡೋದು ಆಮೇಲೆ ಕ್ಲೋರಿನ್ ಮತ್ತು ಆರ್ಗಾನಿಕ್ ಇರೋದಲ್ಲ 1.5 ಆ್ಯಂಡ್ 4 ಆ್ಯಡ್ ಮಾಡೋದಷ್ಟೇ ಸೊ ಇದು ಏನದಲ್ಲ 20 ತನಕ ಸೊ ಆಗ್ತದೆ ಇನ್ನು 21 ದಿಂದ ಹೇಳು ಅದಕ್ಕೊಂದು ಟೆಕ್ನಿಕ್ 21 ದಿಂದ ಹೇಳು ನೋಡಿ 21 ದಿಂದ ನಾವು ಏನನ್ನು ಮಾಡ್ತೀವಿ ನಾವಿಲ್ಲಿ 21 ದಿಂದ ಭಾಳ ಸಿಂಪಲ್ ಅಲ್ಲ ಐ ವಿಲ್ ಶೋ ಅಗೇನ್ look here. One extra line there is extra trick to remember that is one extra thing ನೋಡಿ ನೋಡಿ ಇಲ್ಲಿ ಎಲಿಮೆಂಟ್ ಬರುತ್ತೆ ಸ್ಕ್ಯಾಂಡಿಯಂ ಟಿಟೇನಿಯಂ ವ್ಯಾನಿಡಿಯಂ ಕ್ರೋಮಿಯಂ ಮ್ಯಾಂಗನೀಸ್ iron, cobalt, nickel, copper, Cu, zinc, Zn. So here scandium, titanium, vanadium, chromium, manganese, iron, cobalt, nickel, copper and zinc are there. And now the reason I will write that is atomic number here. So scandium is 21, 22, 23, 24, 25, 26, 27, 28, 29 and then that is 30. So look here, it is up to 30. And then here that is the atomic masses that is
atomic masses, it plays very important role. It is 44.95. It is theoretical base. And then 47.86. 47.86. You may also round up for 48 and 45. 47.86. 50.94. 50.94. You may also round up for 51. 50.94 and 51.99. 51.99 means it is 52 and 54.93. 54.93 you may write that is 55. So it is and 55.84. 55.84 even it may also it is written as so it is 56. So 55.84 and 58.93. 58.93. So student here that is and again 58. So it is here. Remember, cobalt and nickel. You have that is some that is exceptional cases here. It is 93. It is 69. 58.69. Look here. 58.69 and it is 63.5. And last that is the zinc is that is 65.39. You may write only 65 then also it is okay. So look here. It is about this that is atomic theoretical atomic number, atomic mass. ಇದು ಬುಕ್ ದಲ್ಲಿ ಕೊಟ್ಟಿರತಕ್ಕಂತ atomic mass. ಈ ನಂಬರ್ಗಳನ್ನು ನಾವು ರೌಂಡ್ ಅಪ್ ಮಾಡ್ಕೋಬಹುದು. ರೌಂಡ್ ಅಪ್ ಅಂತಂದ್ರೆ 44 44.94 ಅದ 45 ಮಾಡಬಹುದು, 86 ಅದ 48 ಮಾಡಬಹುದು, 94 ಅದ 51 ಮಾಡಬಹುದು, 99 ಅದ 52 ಮಾಡಬಹುದು, 93 ಅದ 55 ಮಾಡಬಹುದು, 84 ಅದ 56 ಮಾಡಬಹುದು. ಸೊ ಇಟ್ ಚೇಂಜಸ್ ಮಾಡಬಹುದು. ರೈಟ್ ಅಪ್ ಟು ದಟ್ ಈಸ್ ಏನದಲ್ಲ 5 ಮೇಲೆ ಹೋಗಿತ್ತಪ್ಪ ಅಂತಂದ್ರೆ ರೌಂಡ್ ಅಪ್ ಮಾಡ್ಲಿಕ್ಕೆ ಬರ್ತದೆ. ಸೊ ಇಟ್ ಈಸ್ ಇಲ್ಲಿ ಒಂದು ಸಿಂಪಲ್ ಟೆಕ್ನಿಕ್ ನಾವು ಏನು ನೆನ್ಪಿಡೋದಪ್ಪ ಅಂತಂದ್ರೆ ಇಲ್ಲಿ ಸೊ ಇಟ್ ಈಸ್ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ ಇಲ್ಲಿ. ಸೊ ಇಟ್ ಈಸ್ ಯಾವ ರೀತಿ ನೆನ್ಪಿಡೋದು. ಸೊ ನೆನ್ಪಿಡ್ರಿ ಇಲ್ಲಿ ಫಸ್ಟ್ ನಂಬರ್ ದಟ್ ಈಸ್ ಐ ವಿಲ್ ರೈಟ್ ಹಿಯರ್ ಇಸ್ ದಟ್ ಈಸ್ ಇಲ್ಲಿ ಫಸ್ಟ್ ಏನದಲ್ಲ 3 ಬರಿತೀನಿ, 3 ಬರಿತೀನಿ, ಆಮೇಲೆ ಏನು ಮಾಡ್ತೀನಿ ಗೊತ್ತಾನೆ 45 ಬರ್ತೀನಿ, 4 5 ರಿಮೆಂಬರ್, ಆಮೇಲೆ ಮತ್ತೆ 4 5 ಬರಿತೀನಿ, 4 5 ಮತ್ತೆ 4 5 ಬರಿತೀನಿ, 4 5 ಆಮೇಲೆ ಇಲ್ಲಿ ನೆನ್ಪಿಡ್ರಿ 3 ಬರಿತೀನಿ, ಇಲ್ಲಿ ನೆನ್ಪಿಡ್ರಿ ಇಲ್ಲಿ 3 ಬರಿತೀನಿ, ಆಮೇಲೆ ಮತ್ತೆ ಇಲ್ಲಿ ಇಲ್ಲವಲ್ಲ 55 ಬರಿತೀನಿ, ಇಲ್ಲಿ 55 ಬರಿತೀನಿ. ರಿಮೆಂಬರ್ ಸೊ ದಟ್ ಈಸ್ ಇಲ್ಲಿ ಸೊ ಇಟ್ ಈಸ್ 5 it is 5. ಲುಕ್ ಹಿಯರ್ ಹೆಂಗೆ ನೆನಪಿಡಬೇಕು ಅಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ಫಸ್ಟ್ 3 ಬರೀರಿ, ಆಮೇಲೆ 4 5 ದಟ್ ಇಸ್ 45, ಆಮೇಲೆ ಮತ್ತೆ 45 ಅಗೇನ್ 4 5 ಅಗೇನ್ 4 5 ಮತ್ತೆ 4 5 ಬರೀರಿ, ಆಮೇಲೆ 3 ಬರೀರಿ, ಆಮೇಲೆ 5 5 ಬರೀರಿ. ಇದು ಒಂದು ಕೋಡ್ ನಂಬರ್ ಇದೆ. ಇದನ್ನ ನೆನ್ಪಿಡು. ಹೆಂಗೆ ನೆನ್ಪಿಡಬೇಕು? ಫಸ್ಟ್ ಏನು ಬರ್ತೀರಿ 3 ಬರ್ರಿ, ಆಮೇಲೆ 4 5 ಬರ್ರಿ, ಮತ್ತೆ 4 5 ಬರ್ರಿ, ಮತ್ತೆ 4 5 ಬರ್ರಿ, 3 ಸರಿ ಬರೀ. ಆಮೇಲೆ ಮತ್ತೆ ಏನು ಮಾಡಬೇಕು 27ಕ್ಕೆ ಏನದಲ್ಲ 27ಕ್ಕೆ ಆದ್ಮೇಲೆ ಏನದಲ್ಲ ಇಲ್ಲಿ 28ಕ್ಕೆ ನಿಕಲ್ಗೆ ಏನದಲ್ಲ 3 ಬರೀರಿ, ಆಮೇಲೆ ಲಾಸ್ಟ್ ಎರಡು ಏನದಲ್ಲ 5 5 ಬರೀರಿ. ರಿಮೆಂಬರ್ ಫಸ್ಟ್ 3 4 5 4 5 4 5 and then that is 3 5 5. So this is the simple technique. ನಾವು ಹೇಗೆ ನೆನಪಿಡ್ತೀವಪ್ಪ ಅಂತಂದ್ರೆ 3 ಬರೆದ 45 45 45 3 ಬರೆದ 55. ಈಗ ಮತ್ತೆ ಸೇಮ್ ಯು ಹ್ಯಾವ್ ಟು ಫಾಲೋ ಆಲ್ ದಟ್ ಈಸ್ ಈವನ್ ಆಡ್ ಫಾಲೋ ಮಾಡಿಲ್ಲ, ಈವನ್ ನಂಬರ್ ರೂಲ್ ಫಾಲೋ ಮಾಡು. ಈವನ್ ನಂಬರ್ ರೂಲ್ ಫಾಲೋ ನೋಡಿ. ಐ ವಿಲ್ ರೈಟ್ ಈವನ್ ನಂಬರ್ ರೂಲ್. ಸೊ 21 into 2 plus add this adding this number, add this number. So 21 into 2 plus 3 is equal to ಎಷ್ಟು ಅಂತ ನೋಡಿ 21 to 42 43 44 45 it is 45, right? Again that is 22 into 2 plus so it is 4. Whatever the number given here, whatever the number written in the red that is pen, so that should be added. So then 44 it is 48. Look here 48. And then next one is 23, so it is into 2 plus 5 is equal to 46. It is 40, that is 23 is 40, that is 46. 46 it is 51, so 51, so it is 51. And again you write that is 24 into 2 plus 4 is equal to
48 plus that is for 52. Look here, 48 and then that is 52. It is 52. And again that is right. 25 into 2 plus 5 is equal to, so it is 55. So I will get 55 here. And last one that is, this is 26 into that is 2 plus that is 4 is equal to, so it is 26. It is 52. It is 56. Look here, 26. So then it is 4. It is 56. Is it clear? 26 into 2. And then 27 into 2 plus 5 is equal to 54. 54 and then that is 59. It is 59. So it is 59. And again, so it is 28 into 2 plus 3 is equal to 56, 57, 58, 59. Again it is 59. And then it is copper, that is 29 into 2 plus that is 5 is equal to, so it is 29 into 2. So it is 58, that is 58, 58 then that is, so it is 60. How much? 58 plus that is 3, it is 63. And then again that is 30 into that is 2 plus that is 5 is equal to, so it is 65. Look here student, it is the simple technique. Up to 30 that is, you may easily calculate. This is the technique to calculate and to remember the atomic mass. I think it is clear to you. So you do once that is practice in your home, and then I hope that is you will understand clearly, and this is one of the best technique to remember this. So once again you do in your home. So thank you very much.